ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ನವಾಜುದ್ದೀನ್ ಸಿದ್ದಿಕಿಯವರ ಮೇಲಿರುವ ಆರೋಪವೆಂದರೆ ಇವರು ಬೇಡದೇ ಇರೋ ವಿವಾದಗಳಿಗೆ ಸಿಲುಕುತ್ತಾರೆ ಎಂಬುದು. ಬೇಕಿಲ್ದೇ ಇರೋಂಥ ಗಲಾಟೆನಲ್ಲಿ ಸಿಕ್ಕಾಕೋತೀರಿ ನೀವು. ನಿಮ್ಮ ಮಗನ ಕೃಷ್ಣನ ರೂಪದಲ್ಲಿರುವಂಥ ಒಂದು ಫೋಟೋನ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ. ಜನ ಹೇಳ್ತಾರೆ ಇದು ಇಸ್ಲಾಂನ ವಿರುದ್ಧವಾದದ್ದು, ನಿಮ್ಮ ವಿರುದ್ಧ ಫತ್ವಾ ಜಾರಿ ಆಗುತ್ತೆ ಅಂತ. ನನಗೆ ಗೊತ್ತಿರೋದು ಇಷ್ಟೇ ಸರ್, ನನ್ನ ಮಗು ಫಸ್ಟ್ ಟೈಮ್ ಹೆಂಗ್ ಪರ್ಫಾರ್ಮ್ ಮಾಡ್ದ ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ದ ಸ್ಕೂಲಲ್ಲಿ. ನನಗೆ ಖುಷಿ ಆಯ್ತು. ಅದಕ್ಕೆ ನಾನು ಅವನು ಕೃಷ್ಣನ ರೋಲ್ ಮಾಡಿದ್ದ, ಅದನ್ನ ಫೋಟೋ ತೆಗೆದು ನಾನು ಪೋಸ್ಟ್ ಮಾಡಿದೆ. ಇದರಲ್ಲಿ ಫತ್ವಾ ಗಿತ್ವಾ ಏನು ಇಲ್ಲ ಅನ್ಸುತ್ತೆ ಸರ್ ನನಗೆ. ಯಾಕಂದ್ರೆ ನೀವೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತೀರಿ. ನೋಡಿ, ಸೋನು ನಿಗಮ್ ಅವರು ಆಜಾನ್ ಬಗ್ಗೆ ಮಾತಾಡ್ತಾರೆ. ಲೌಡ್ ಸ್ಪೀಕರ್ ನಲ್ಲಿ ಆಜಾನ್ ಕೂಗೋದ್ರಿಂದ ನನ್ನ ನಿದ್ದೆ ಹಾಳಾಗತ್ತೆ ಅಂತಾರೆ. ನೀವೊಂದು ಮೆಸೇಜಿನ ಟ್ವೀಟ್ ಮಾಡ್ತೀರಿ. ಹೇಗನ್ಸುತ್ತೆ ಅಂದ್ರೆ ನೀವು ಸೋನು ವಿರುದ್ಧವಾಗಿದ್ದೀರಿ? ಇಲ್ಲ, ನನಗೆ ಅವರಿಂದ ಏನು ವಿರೋಧ ಇಲ್ಲ, ನಾನು ಅವ್ರನ್ನ ವಿರೋಧಿಸಲ್ಲ. ನಾನು ಎಲ್ಲಾ ಧರ್ಮಗಳನ್ನ ಪಾಲಿಸ್ತೀನಿ, ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ನನ್ನ ಓನ್ ಐಡೆಂಟಿಟಿ ಏನಿದೆಯಲ್ಲ, ನಾನು ಒಬ್ಬ ಆಕ್ಟರು, ನಾನು ಆರ್ಟಿಸ್ಟ್ ಆಗಿ ನಾನು ಪ್ರೌಡ್ ಫೀಲ್ ಮಾಡ್ತೀನಿ ನಾನು ಆಕ್ಟರ್ ಅಂತ. ಆ ವಿಷಯನ ಅಲ್ಲಿ ಎತ್ತಿಡಿಬೇಕಂತಿದ್ದೆ ನಾನು, ಅದಕ್ಕೋಸ್ಕರ ಅದನ್ನ ಪೋಸ್ಟ್ ಮಾಡಿದ್ದೆ. ನೋಡಿ, ದೇಶದಲ್ಲಿ ಇಂಥ ಪರಿಸ್ಥಿತಿ ಇರಬೇಕಾದ್ರೆ ಈ ತರದ ಪ್ರಶ್ನೆಗಳು ಹೇಳುತ್ತೆ. ಇಲ್ಲ, ನಾನು ಅದರಲ್ಲಿ ಕೆಟ್ಟದ್ದು ಏನು ಹೇಳಿಲ್ಲ. ಅದರಲ್ಲಿ ನಾನು ಆಕ್ಚುಲಿ ಎಲ್ಲ ರಿಲಿಜನ್ ಬಗ್ಗೆ ನಾನು ರೆಸ್ಪೆಕ್ಟ್ ವ್ಯಕ್ತಪಡಿಸಿದ್ದೀನಿ. ಅದರಲ್ಲಿ ಅವಾಗ ನಾನು ಮಂಟೋ ಮಾಡ್ತಾ ಇದ್ದೆ. ಅವರು ಕೆಲವು ವಿಷಯಗಳು ಏನು ಬರ್ದಿದಾರಲ್ಲ ಅದ್ರ ವಿಷಯವಾಗಿನೇ ನಾನು ನನ್ನ ವಿಷಯಗಳನ್ನ ಇನ್ಕಾರ್ಪೊರೇಟ್ ಮಾಡಿದ್ದೆ. ಆ ಪೋಸ್ಟ್ ಅಲ್ಲಿ ಅವನ್ನೆಲ್ಲ ಸೇರಿಸಿ ಬರ್ದಿದ್ದೆ. ಮಂಟೋ ಸಾಹೇಬ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಂಟೋ ಸಿನಿಮಾದಲ್ಲಿ ಒಂದು ಸ್ಪೀಚ್ ಇದೆ, ಅದು ಜೋಗೇಶ್ವರಿ ಅಲ್ಲಿ ಒಂದು ಕಾಲೇಜ್ ಇದೆ ಮುಂಬೈಯಲ್ಲಿ. ಆ ಕಾಲೇಜಲ್ಲಿ ಒಂದು ಸ್ಪೀಚ್ ಕೊಡ್ತಾ ಇದ್ರು ಅವರು. ಆ ಸ್ಪೀಚ್ ಹೇಗಿದೆ ಅಂದ್ರೆ, हिंदुस्तान जिंदाबाद, पाकिस्तान जिंदाबाद, इन चीखते चिल्लाते नारों के बीच कई सवाल थे। मैं किसे अपना मुल्क कहूँ, लोग धड़ा धड़ क्यों मर रहे थे, इन सब सवालों के मुख्तलिफ जवाब थे। एक हिंदुस्तानी जवाब, एक पाकिस्तानी जवाब, एक हिंदू जवाब, एक मुसलमान जवाब। कोई इसे 1857 के खंडर में ढूंढता है, तो कोई ईस्ट इंडिया कंपनी को जिम्मेदार ठहराता है, और कुछ ऐसे भी हैं जो इसे मुगलिया हुकूमत के मलबे में टटोलने की कोशिश करते हैं। सब पीछे देख रहे हैं, लेकिन आज के कातिल लहू और लोहे से तारीख लिखते जा रहे हैं। ये मजमून सुनाते सुनाते मैं आप सबसे मार खा लूंगा और उफ तक नहीं करूंगा, लेकिन हिंदू मुस्लिम फसाद में अगर कोई मेरा सर फोड़ दे तो मेरे खून की हर बूंद रोती रहेगी। मैं आर्टिस्ट हूं, ओझ से जख्म और भद्दे घाव मुझे पसंद नहीं। ಸೊ ಒಬ್ಬ ಆರ್ಟಿಸ್ಟ್ ಆಗಿ ಒಬ್ರು ಅಲ್ಲಿ ಭಾಷಣ ಮಾಡ್ತಾ ಇದ್ರು. ಅಂದ್ರೆ ನಾವು ಆರ್ಟಿಸ್ಟ್ಗಳು ಸರ್, ನಾವು ಏನ್ ಕೆಲಸ ಮಾಡ್ತೀವಲ್ಲ ಅದೇ ನಮ್ಮ ಐಡೆಂಟಿಟಿ ಆಗಿರುತ್ತೆ. ನೀವ್ ಅನ್ಕೋತೀರಾ ನಿಮ್ಮನ್ನ ನಿಮ್ಮ ಆಕ್ಟಿಂಗ್ ಇಂದ, ನಿಮ್ಮ ಕೆಲಸದಿಂದ ಗುರುತಿಸಬೇಕು ಅಂತ? ಖಂಡಿತ ಸರ್. ಆದ್ರೆ ಸಮಾಜದಲ್ಲಿ ಹಾಗಾಗೋದಿಲ್ವಲ್ಲ. ನೀವು ಹಳ್ಳಿನಲ್ಲಿ ರಾಮಲೀಲಾ ಮಾಡೋದಕ್ಕೆ ಅಂತ ಹೋಗ್ತೀರಾ ಕಳೆದ ವರ್ಷ, ಆದ್ರೆ ನಿಮ್ಗಲ್ಲಿ ರೋಲೇ ಸಿಗೋದಿಲ್ಲ. ಅವರು ಒಬ್ಬರೇ ಇದ್ರು ಸರ್, ಒಬ್ಬನೇ ಮನುಷ್ಯ ಅವನು. ಆದ್ರೆ ಬೇರೆ 90% ಜನ ನಾನೇ ಮಾಡ್ಬೇಕು ಅಂತ ಆಸೆ ಪಡ್ತರು. ಅವರು ಅದಕ್ಕೆ ಅನುಕೂಲ ಮಾಡಿಕೊಟ್ರು ಮಾಡು ಅಂತ. ಆದ್ರೆ ನಿಮ್ಗೆ ವಿಚಿತ್ರ ಅಂತ ಅನ್ಸಲ್ವಾ ಇಷ್ಟು ದೊಡ್ಡ ಆಕ್ಟರ್ ಹಳ್ಳಿಗೋಗಿ ರಾಮ್ಲೀಲಾ ರೋಲ್ ಮಾಡೋದು? ಅಯ್ಯೋ, ನನಗಿನ್ನೂ ಖುಷಿನೇ ಸರ್. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ರಾಮ್ಲೀಲಾ ನೋಡ್ತಾನೆ ಬೆಳೆದಿದ್ದೀನಿ. ಎಲ್ಲೋ ಒಂದ್ ಕಡೆ ರಾಮ್ಲೀಲಾದೇ ಇನ್ಸ್ಪಿರೇಷನ್ ಇದೆ ನಾನು ಆಕ್ಟರ್ ಆಗ್ಬೇಕಂದ್ರೆ. ಇವತ್ತು ನಾವು ಚಿಕ್ಕವರಿದ್ದಾಗ ಊರಲ್ಲಿರುವಾಗ ರಾತ್ರಿ 2 ಗಂಟೆವರೆಗೂ ಲೇಟಾಗಿ ಬಂದ್ರೆ ರಾಮ್ಲೀಲಾ ನೋಡ್ಬಿಟ್ಟು ನಮ್ಮ ತಂದೆ ಕೇಳ್ತಾ ಇರ್ಲಿಲ್ಲ ಯಾಕೆ ಲೇಟ್ ಬಂದಿ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತು ಏನೋ ಒಳ್ಳೇದು ನೋಡಿ ಬಂದಿದ್ದಾನೆ ಅಂತ. ರಾಮ್ಲೀಲಾ ನೋಡಿ ಬಂದಿದ್ದಾನೆ ಅಂತಂದ್ರೆ ಅದ್ರಲ್ಲಿ ಒಳ್ಳೆ ವಿಷಯ ಹೇಳಿರ್ತಾರೆ, ಒಳ್ಳೆ ಸಂಸ್ಕಾರ ಹೇಳ್ಕೊಡ್ತಾರೆ ಬಿಡು ಅಂತ. ಕಲ್ಚರ್ಡ್ ಆಗಿರೋದ್ರ ಬಗ್ಗೆ ಹೇಳ್ಕೊಡುತ್ತೆ ರಾಮ್ಲೀಲಾ, ಸಂಯಮದ ಬಗ್ಗೆ ಹೇಳ್ಕೊಡುತ್ತೆ ರಾಮ್ಲೀಲಾ. ಆದ್ರೆ ಯಾವಾಗೆಲ್ಲ ಹಿಂದೂ ಮುಸಲ್ಮಾನ್ ಪ್ರಶ್ನೆ ಬರುತ್ತೋ ಆಗೆಲ್ಲ ಕಾಂಟ್ರವರ್ಸಿ, ಕಪ್ಪು ಬಿಳುಪಿನ ಪ್ರಶ್ನೆ ಬಂದಾಗೆಲ್ಲ ಕಾಂಟ್ರವರ್ಸಿ. ಮತ್ತೆ ನೀವು ಟ್ವೀಟ್ ಮಾಡ್ತೀರಿ, ನಾನು ಕಪ್ಪುಗಿದ್ದೀನಿ ಅಂತ ಹೇಳಿದಕ್ಕೆ ತುಂಬಾನೇ ಥ್ಯಾಂಕ್ಸ್, ನನಗೆ ಬೆಳ್ಳಗೆ ಮತ್ತೆ ಸುಂದರವಾಗಿರೋದ್ರ ಮಧ್ಯೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ. ಅದು ಒಂದ್ಸಲ ಹಿಂಗೆ ಒಂದು ನ್ಯೂಸಲ್ಲಿ ನಮ್ಮ ಒಂದು ಸಿನಿಮಾದ ಕಾಸ್ಟಿಂಗ್ ಡೈರೆಕ್ಟ್ರು ಅವನು ಏನೋ ಬಾಯ್ ಲೂಸ್ ಬಿಟ್ಟು ಮಾತಾಡಿರ್ಬೇಕು ಗೊತ್ತಿಲ್ಲ. ಅದನ್ನ ನ್ಯೂಸ್ ಚಾನಲ್ ಅವರು ಹೆಂಗೆ ಅದಕ್ಕೆ ಮಿಕ್ಸ್ ಮಾಡಿ ಏನೇ ತೋರಿಸಿದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೆ. ಯಾಕಂದ್ರೆ ಅವನೇನ್ ಬರ್ದಿದ್ದ ಅಂತಂದ್ರೆ ನವಾಜುದ್ದೀನ್ ಅವ್ರ ಎದುರುಗಡೆ ಆಪೋಸಿಟ್ ಆಗಿ ಸ್ವಲ್ಪ ಫೇರ್ ಅಂಡ್ ಹ್ಯಾಂಡ್ಸಮ್ ಆಗಿರೋರ್ನ ನಿಲ್ಸಕ್ ಆಗಲ್ಲ ಅಂತ. ಸೊ ಅದ್ರ ಅರ್ಥ ಏನಿತ್ತು ಅಂತಂದ್ರೆ ನಾನು ಕಪ್ಪಗಿದ್ದೀನಿ ಮತ್ತೆ ಗುಡ್ ಲುಕಿಂಗ್ ಅಲ್ಲ ಅಂತ. ಬಟ್ ಇದೆಲ್ಲದ್ರ ಬಗ್ಗೆ ನಾನು ಫೋಕಸ್ ಮಾಡಲ್ಲ, ಅದಕ್ಕೆ ನಾನು ಅದನ್ನೇ ಬರ್ದಿದ್ದೆ ಅಲ್ಲಿ. ಆದ್ರೆ ನಿಮ್ಮ ಟ್ವೀಟ್ ಅನ್ನ ನೋಡ್ತಿದ್ದೆ, ನೀವು ಹೇಳ್ತೀರಿ ಡಾರ್ಕ್ ಇನ್ ಡಿಮ್ಯಾಂಡ್ ಇನ್ ಕೋಲ್ಕತ್ತಾ, ಡಾರ್ಕ್ ಇನ್ ಡಿಮ್ಯಾಂಡ್ ಇನ್ ಪುಣೆ. ಹೌದು, ಮುಂಚೆ ಕಾನ್ಫಿಡೆನ್ಸ್ ಇರಲಿಲ್ಲ ನನಗೆ ಈ ವಿಷಯದ ಬಗ್ಗೆ, ಬಟ್ ಇವಾಗ ಕಾನ್ಫಿಡೆನ್ಸ್ ಇದೆ. ಫಿಲ್ಮ್ ಇಂಡಸ್ಟ್ರಿಲಿ ಇದೆಲ್ಲ ಆಗ್ತಾನೆ ಇರುತ್ತೆ. ನಿಮ್ಗೆ ನೆನ್ಪಿರ್ಬೋದು, ಮೆಹಮೂದ್ ಸಾಬ್ ಅಂತ ತುಂಬಾ ಒಬ್ರು ದೊಡ್ಡ ಆಕ್ಟರ್ ಇದ್ರು. ಅವರೊಂದು ಹಾಡು ಹಾಡಿದ್ರು, ಕಾಲೆ ಹೈ ತೋ ಕ್ಯಾ ಹುವಾ ದಿಲ್ವಾಲೆ ಹೈ ಹಮ್ ತೇರೆ 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 ಚಾಹನೆ ವಾಲೆ. ನಿಮ್ಗೂ ಕೂಡ ಹಾಗೆ ಅನ್ಸುತ್ತಾ? ಕಪ್ಪಗಿದ್ರೆ ಏನಂತೆ? ನನಗೆ ಯಾವಾಗ ಚೆನ್ನಾಗಿ ಅನಿಸ್ತು ಅಂತಂದ್ರೆ ನಾವು ಹೊರಗಡೆ ಹೋದಾಗ ಜನ ನಮ್ಮನ್ನ ತುಂಬಾ ಚೆನ್ನಾಗಿದ್ದೀವಿ ಅನ್ಕೊಂಡಿರ್ತಾರೆ ನೋಡೋಕೆ.
ಯಾಕಂದರೆ ಡಸ್ಕಿ ಕಲರ್ನ ತುಂಬ ಕಳೆ ಅಂತ ಅಂತಾರೆ ಬೇರೆ ಕಡೆ, ಬಟ್ ಇಲ್ಲಿ ವಾಪಸ್ ಬಂದಮೇಲೆ ಸ್ವಲ್ಪ ಅವೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸಸ್. ನೋಡಿ, ಈಗ ನಿಮಗೆ ಇಷ್ಟೊಂದು ಜನಪ್ರಿಯತೆ ಸಿಕ್ಕಿದೆ, ಜನರ ಸಪೋರ್ಟ್ ಸಿಗ್ತಾ ಇದೆ, ಮತ್ತೆ ನಿಮ್ಗನ್ಸುತ್ತಾ ಈಗ ನಾನು ಈ ಪರಿಭಾಷೆ ಬದಲಾಯಿಸಿದ್ದೀನಿ ಅಂತ? ನನಗೆ ಹೇಳಕ್ಕಾಗದೇ ಇರೋಷ್ಟು ಖುಷಿ ಆಗುತ್ತೆ. ಆದರೆ ನಾನು ನನ್ನಂಗಿರೋರ್ನ ಕೆಲವ್ರಿಗೆ ಹೇಳ್ಬೇಕಂತೀನಿ, ಬಣ್ಣದ ವಿಷಯದಲ್ಲಿ ಏನಾದರೂ ಡಿಪ್ರೆಷನಲ್ಲಿ ಇದ್ದರೆ ಈ ವಿಷಯದ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಡಿ. ಯಾಕಂದರೆ ಕಲರು ಅದ್ರದ್ದು ಏನು ಇಲ್ಲ ವಿಷಯ, ನಾವೇನು ಕೆಲಸ ಮಾಡ್ತೀವೋ ಅದು ಮುಖ್ಯ. ಮತ್ತು ಬ್ಯೂಟಿ ಅಂದರೆ ಇನ್ನರ್ ಬ್ಯೂಟಿ ಯಾವಾಗಲೂ ನಮ್ಮದು. ಹಾಂ, ಹೇಳಿ ಸರ್. ನೀವು ಇಲ್ಲಿಗೆ ಬಂದು ಭಜರಂಗಿ ಭಾಯ್ಜಾನಲ್ಲಿ ಮಾಡಿದ ಭಾಷಣನ ಮತ್ತೊಮ್ಮೆ ಮಾತಾಡಬೇಕು ಅಂತ ನಾನು ಬಯಸ್ತೀನಿ. कराची से अंदरून क्या कर रहे साइड में जो भाई कराची से अंदरून मुल्क के लोग अपने एक बार और ले लूँ. हाँ, कराची से अंदरून मुल्क के लोग अपने लोगों से मिलने क्या कर रहा है यार, साइड में हो जाए ना, गाड़ी निकल जाएगी भाई. कराची से अंदरून मुल्क के लोग अपने लोगों से अरे क्या कर रहा है, गाड़ी निकल जाए, हटना यार. कराची से अंदरून मुल्क के लोग अपने लोगों से मिलने के लिए जा रहे हैं. कैमरामैन कामिल यूसुफ के साथ चांद नवाब. हे भड़वा देखो तो क्या